ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಪೋಟ್ಲಿ ಬಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಥರ್ಮಾಕೋಲ್ ರೌಂಡ್ ಬಾಲ್ ಸಿಗುತ್ತೆ, ಅದನ್ನು ತೊಗೊಬರಬೇಕು. ಹಾಗೆ ಬ್ಲೌಸು ಹೊಲಿಯೋದಕ್ಕೆ ಕೊಟ್ಟಿರ್ತಾರಲ್ಲ ಅದೇ ಪೀಸಲ್ಲೇ ತೊಗೋಬೇಕು. ಒಂದು ಕಾಟನ್ ಥ್ರೆಡ್ ತೊಗೋಬೇಕು. ಈ ರೀತಿ ಒಂದು ಸ್ಮಾಲು ಥರ್ಮಾಕೋಲ್ ಬೆಂಡ ಈ ರೀತಿ ಒಳಗಡೆಯಿಂದ ಉಲ್ಟಾ ಕಡೆಯಿಂದ ಇಡಬೇಕು. ಒಳಗಡೆ ಇಟ್ಬಿಟ್ಟು ಈ ರೀತಿ ನೀಟಾಗಿ ರೆಡಿ ಮಾಡಿಕೊಂಡು ಸುಕ್ಕಬಾರಬಾರ್ದು. ಕಾಟನ್ ಥ್ರೆಡ್ನ ತಗೊಂಡು ಈ ರೀತಿ ಒಂದು ಸ್ವಲ್ಪ ಸುತ್ತಬೇಕು. ಒಂದು 4-5 ಸತಿ ಸುತ್ತಬಿಟ್ಟು ಹಾಗೆ ಟೈಟ್ ಬರಬೇಕು. ಅದು ಟೈಟಾಗಿ ಇಟ್ಕೊಂಡು ಸುತ್ತಬೇಕು. ಹೀಗೆ ಒಂದು 4 ಸತಿ ನಾಟ್ ಹಾಕಬೇಕು. ನೆಕ್ಸ್ಟು ಈ ರೀತಿ ನಾಟ್ ಹಾಕಿದಾದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಈ ರೀತಿ ಇಟ್ಕೊಂಡು ಒಂದು ಕಟರ್ ತಗೊಂಡು ಕಟ್ ಮಾಡ್ಕೋಬೇಕು. ಬಟ್ಟೆ ಸ್ವಲ್ಪ ಉದ್ದ ಬಿಡಬೇಕು. ಬಟ್ಟೆ ಕಮ್ಮಿ ಇರೋದರಿಂದ ನಾನು ಸ್ವಲ್ಪನೇ ಬಿಟ್ಟಿದ್ದೆ. ಈ ರೀತಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಈ ರೀತಿ ರೆಡಿ ಮಾಡಿರೋದನ್ನ ಹೊಲ್ದಿರೋ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಆಲ್ರೆಡಿ ಬ್ಯಾಕ್ ಡಿಸೈನು ರೆಡಿ ಮಾಡಿದ್ದೀನಿ. ಡೋರಿ ಡಿಸೈನ್ ಇದು. ಈ ರೀತಿ ಈ ಕರುವಿಂದ ಈ ಕಡೆಯಿಂದ ಈ ಕಡೆ ಕರುವರೆಗೂ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಕರುವಿಂದ ಒಂದು ಸ್ಟಾರ್ಟಿಂಗ್ ಹಾಕಬೇಕು. ನೆಕ್ಸ್ಟು ಒಂದು ಬೆಟ್ ಈ ರೀತಿ ಅಳತೆ ಇಟ್ಕೊಂಡು ಒಂದು ಬೆಟ್ ಗ್ಯಾಪ್ಗೆ ಬಿಟ್ಟು ಮಾರ್ಕ್ ಮಾಡ್ತಾ ಹೋಗಬೇಕು. ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಒಂದು ಪೊಟ್ಲಿ ಬಟನ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಬರಬೇಕು. ನೆಕ್ಸ್ಟು ಮತ್ತೊಂದು ತಗೊಂಡು ಮತ್ತೊಂದು ಮಾರ್ಕ್ ಮಾಡಿದ್ದೀವಲ್ಲ ಆ ಪ್ಲೇಸಲ್ಲಿ ನೀಟಾಗಿ ಕಟ್ ಮಾಡಿರೋ ಬಟ್ಟೆ ಕಾಣಬಾರ್ದು. ಒಳಗಡೆ ಪೂರ್ತಿ ಅದು ನಾವು ಥ್ರೆಡ್ ಸುತ್ತಿರೋದು ಕೂಡ ಕಾಣಬಾರ್ದು. ಆ ಥರ್ಮಾಕೋಲ್ ಬಾಲ್ ಮಾತ್ರ ಹೊರಗಡೆ ಬರಬೇಕು ಬ್ಲೌಸ್ ಪೀಸಿಂದ. ಆ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಳಗಡೆ ಕೊಟ್ಟುಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ತಾ ಬರಬೇಕು. ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಅದು ಥ್ರೆಡ್ ಕಟ್ಟಾಗಿಬಿಡುತ್ತೆ. ಒಂದೊಂದು ಸಾರಿ ಹೈಟ್ ಬಂದುಬಿಡುತ್ತಲ್ಲ, ದಪ್ಪ ಬಂದಾಗ ಸೂಜಿಲಿ ಥ್ರೆಡ್ ಕಟ್ಟಾಗಿಬಿಡುತ್ತೆ. ಇದೇ ರೀತಿ ಒಂದೊಂದೇ ಮಾರ್ಕ್ ಮಾಡಿರೋ ಗ್ಯಾಪಿಗೆ ಸ್ಟಿಚ್ ಮಾಡ್ತಾ ಬರಬೇಕು. ಒಂದೊಂದೇ ಮಾರ್ಕ್ ಮಾಡ್ಕೊಂಡು ಆ ಮಾರ್ಕಿಗೆ ಕರೆಕ್ಟಾಗಿ ಮಾಡ್ಕೊಂಡು ಈ ರೀತಿ ಮಾಡಬೇಕು. ಪೂರ್ತಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಪೂರ್ತಿ ಆಗಿದೆ. ಪೋಟ್ಲಿ ಬಟನ್ ಡಿಸೈನ್ ಇದು ಈ ರೀತಿ ಫಿನಿಶ್ ಆಗಿದೆ. ಫೈನಲ್ ಲುಕ್ಕು ಬ್ಲೌಸ್ದು ಈ ರೀತಿ ಬಂದಿದೆ. ನೋಡಿ, ಸಿಂಪಲಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.